ಬಾಂಡೆ ಎಲ್ಲ ಆದವು. ಇವರು ಅಡುಗೆನೂ ಎಲ್ಲ ರೆಡಿ ಆಗೈತಿ. ಲಗು ಲಗುನ ಮಟನ್ ಅಂತಂದ್ರೆ ಒಗ್ಗರಣೆ ಹಾಕ್ಬಿಡ್ಬೇಕು. ಮಸಾಲ ಗಿಸಾಲ ಎಲ್ಲ ರೆಡಿ ಐತಿ. ಇವ್ರು ನೋಡಿದ್ರಿ ಇನ್ನೂ ಬರೋವಲ್ರಿ, ಏಟೊತ್ತಾತು. ನೀನೇ ನೋಡಿದ್ರೆ ಲಗುನ ತಂದೆ ಬಿಡ್ತೀನಿ, ಬೆಳಗ್ಗೆ 10 ಗಂಟೆ ಅನ್ನಷ್ಟೇ ಮಾಡಬಿಡು ಅಂತಂದ್ರೆ ಇವತ್ತು ನೋಡಿದ್ರಿ ಇನ್ನೂ ಪತ್ತೆನ ಇಲ್ಲ. ಯವ್ವ ಯವ್ವ ಎಲ್ಲದಿ ಬೇ? ಇಲ್ಲೇ ಅದೇನು ಬಾರವ್ವ ಅಡುಗೆ ಕೊನೆಯಾಗ. ಯವ್ವ ಇಲ್ಲದೇನ ನೀನು? ನಾನು ಮನೆಯೆಲ್ಲ ಹುಡುಕಾಡ್ಕೊಂಬಂದೆ. ಏನವ್ವ ಏನಾತು? ಎದಕ್ಕೆ ಏನಾರು ಬೇಕಿತ್ತನ? ಹಂಗಲ್ಲ ಯವ್ವ, ನಾ ಬಂದಾಗಿಂದ ನನಗೇನು ಕೆಲಸನ ಹಚ್ಚುವಲ್ಲಿ ನೀನು. ಎಲ್ಲ ಕೆಲಸ ನೀನು ಒಬ್ಬಕ್ಕೆ ಮಾಡಕೊಂತಿದ್ದಿ. ಅದಕ್ಕೆ ಏನಾರು ಕೆಲಸ ಇದ್ರೆ ಹೇಳ್ಬೇ. ಬಾಂಡೆ ಏನಾರು ತಿಕ್ಕೋದೈತನ ನಾ ತಿಕ್ತೀನಂತ. ಬೇಡವಾ, ಎಲ್ಲ ಕೆಲಸ ಆಗೈತಿ. ಮಸಾಲೆನೂ ಎಲ್ಲ ರೆಡಿ ಇಟ್ಟೀನಿ. ನಿಮ್ಮಪ್ಪ ಇನ್ನೂ ತರವಲ್ಲ ನೋಡ ಮಟನವನ್ನ. ಅವನೊಂದಿಷ್ಟು ತಂದು ಕೊಟ್ಟ ಅಂದ್ರೆ ಲಗು ಲಗುನ ಅಡುಗೆ ಮಾಡ್ಬೇಕಂದ್ರೆ ಇನ್ನೂ ತರವಲ್ರಿ. ಅನ್ನಂಗೆ ಲಲಿತಾಗ ಇವತ್ತು ಮಧ್ಯಾಹ್ನ ಊಟಕ್ಕೆ ಮನೆಗೆ ಕರೆದು ಬಿಡು. ಪಾಪ ಆಕೆ ಬಂದಾಗಿಂದ ಮನೆಗೆ ಕರೆಯೋದಾಗಿಲ್ಲ ನನಗೂ. ಅದಕ್ಕೆ ಅವ್ರ ಮನೆಯಾಗ ಏನಾರು ಮಾಡಲಿ ಏನಾರು ಬಿಡಲಿ, ಇವತ್ತು ಮಧ್ಯಾಹ್ನ ಇಲ್ಲಿಗೆ ಬಾ ಅನ್ನ. ಯವ್ವ ನಾನು ಕರೆದೆ ಬೇ, ಆದ್ರೆ ಲಲಿತಾ ನಮ್ಮ ಮನ್ಯಾಗೂ ಅದ ನಾನ್ ವೆಜ್ಜ ಮಾಡಕ್ಕಂತಾರ. ಮತ್ತು ನಾ ಬಂದೀನಂತಂದು ನಮ್ಮ ತಮ್ಮನೂ ತಂದಾನ ನಾನ್ ವೆಜ್. ಕಾಕ ಅವರೆಲ್ಲ ಹೆಂಗೆ ಬರೋಕ್ಕಾಗತ್ತೆ ಹೇಳು ಅಂತ ಅಂದ್ಲು. ಅಯ್ಯ ಇರಲಿ ಪರವಾಗಿಲ್ಲ, ರಾತ್ರಿ ಬೇಕಾದ್ರೆ ಊಟ ಮಾಡಂತೆ ಅಂತ ಮಧ್ಯಾಹ್ನಕ್ಕೆ ಬಾ ಅಂತ ಹೇಳು. ಪಾಪಕ್ಕಿನೂ ಬಿಟ್ಟು ಉಣ್ಣಾಕ ನಮಗೂ ಮನಸ್ಸು ಬರೋಂಗೇ ಇಲ್ಲ. ಸರಿ ತಗೋಬೇವ, ಹಂಗಂದ್ರೆ ಹೇಳ್ತೀನಿ. ನಿಮ್ಮ ಮನೆ ಒಂಚೂರು ಊಟ ಮಾಡಿ ಬಾ, ಇಲ್ಲಿ ನಾ ಕಾಯ್ತಿರ್ತೀನಿ. ಇಲ್ಲೂ ಒಂದು ಸ್ವಲ್ಪ ಊಟ ಮಾಡಂತೆ ಅಂತ ಹೇಳ್ತೀನಿ ತಗೋ. ಪಾಪ ಕರಿ, ಅದನ್ನು ಪಾಪ ತವ್ರ ಮನೆಗೆ ಬಂದಾಗಿಂದ ನಾನು ಕರೆಯೋಕ್ಕಾಗಿಲ್ಲ. ಇದು ಗದ್ದಲ್ದಾಗ ನಿಮ್ಮಪ್ಪಿನ ಬಂದಿಲ್ಲನ? ಫೋನಾರು ಹಚ್ಚಿ ನಡಿ ಒಂದು ಸ್ವಲ್ಪ. ಫೋನು ಅಯ್ಯ ಅಲ್ಲೇ ಬಾ, ಇದು ಬಿಟ್ಟು ಬಂದಿನಲ್ಲ, ತಡೆಬೇ ತೊಗೊಂಬರ್ತೀನಿ, ಹಚ್ತೀನಿ. ಸರಿ, ನಾ ಬಾಂಡೆ ಎಲ್ಲ ತಿಕ್ಕಿನಿ, ಡಬ್ಬಾಕ್ತೀನಂತ. ಲಗುನ ಕೇಳಿ ಬಾ ನಿಮ್ಮಪ್ಪ ಎಲ್ಲದಾರ ಏನನ್ನೋದು. ಸರಿ ಆತವೆ. ಬಾಂಡೆ ಎಲ್ಲ ಡಬ್ಬಾಕಿದ್ದಾತು. ನೋಡ್ತೀನಿ. ಸವಿ ಸವಿ ಫೋನ್ ಮಾಡಿದ್ದೇನಾ? ಫೋನ್ ಮಾಡಿದ್ದೇನವ ನಿಮ್ಮಪ್ಪಗೆ ಎಲ್ಲದ ಅಂತ? ಬೆಳಗ್ಗೆಯಿಂದ ನಾಷ್ಟನೂ ತಿಂದಿಲ್ಲ ಏನಿಲ್ಲ ನಿಮ್ಮಪ್ಪ. ಇನ್ನು ನೀನೇ ಹೇಳಾಕುಂತಿದ್ರೆ ನಾಳೆ ನಾಷ್ಟನ ಮಾಡ್ಕೋಬೇಡ, ಒಮ್ಮಿಗೆ ಅಡುಗೆನ ಮಾಡಿಬಿಡ ಅಂತಂದು. ಹಂಗೆ ಏನಾರು ಉಪವಾಸ ಇದ್ಬಿಟ್ಟಿದ್ರೆ ಅಷ್ಟೇ ನಮ್ಮ ಕತಿ. ಪುಣ್ಯಕ ಬೆಳಗ್ಗೆ ನಾಷ್ಟ ಮಾಡಿದ್ವಿ, ಒಂದು ತಟಗ ಅವಲಕ್ಕಿ ಅದನ್ನಾರ ತಿಂದಿದ್ದಕ್ಕೆ ಒಂದು ಸ್ವಲ್ಪ ಗಟ್ಟಿಯಾರ ಅದೀವಿ. ಇನ್ನು ಏಟೋತಂತ ನಿಮ್ಮಪ್ಪ ಬರಾಕ? ಯವ್ವ ಬರಾಕುಂತ ಅಂತ, ಇನ್ನೊಂದು 10 ನಿಮಿಷ ಬರ್ತೀನಿ ಮನೆ ಮುಂದೆ ಅಂತ ಅಂದ್ರೆ. ಹೌದನ? ಸರಿ ತಗೋ. ಅಂದಂಗೆ ನಿನ್ನ ಗಂಡಗೆ ಮನೆ ಊಟಕ್ಕರ ಕರಿಬೇಕಿಲ್ಲ. ಇವಾಗ ಅಲ್ಲಿ ನೀನು ಇಲ್ಲ, ಅಲ್ಲಿ ಲಲಿತಾವೂ ಇಲ್ಲ, ಮತ್ತು ನಿಮ್ಮ ಅತ್ತೆ ಅಂತೂ ಅಡುಗೆ ಮಾಡೋದು ಆಡ್ರಾಗೈತಿ ನೋಡು. ಕರೆದರ ಕರಿ ಬಂದು ಊಟ ಗೀಟ ಮುಗಿಸ್ಕೊಂಡು ಹೋಗಲಿ. ಬೇಕಾರೆ ಚಂದ್ರು ಕೃಷ್ಣ ಇಬ್ಬರು ಬಂದರೂ ಪರವಾಗಿಲ್ಲ, ಇಬ್ರಿಗೂ ಬಾ ಅಣ್ಣ ತಮಗೆ ಬಂದು ಊಟ ಗೀಟ ಮಾಡಿ ಹೋಗಲಿ. ಇಲ್ಲಿ ಇರಾಕಂತೂ ಒಲ್ಲೆ ಅಂತಾರ, ಈಗ ಕೆಲಸ ಐತಂತಾರ. ಹೊಲದಾಗಿಂದ ಸೀದಾ ಇಲ್ಲಿಗೆ ಬಂದು ಊಟ ಮುಗಿಸ್ಕೊಂಡು ಹೋಗಂತ ಹೇಳು. ಹೌದಲ್ಲ ಬೇ, ಮರ್ತ ಬಿಟ್ಟು ನೋಡ್ಬೇ. ಹೌದು ಬೇ, ತಡಿ ಫೋನ್ ಹಚ್ಚಿ ಹೇಳಬಿಡ್ತೀನಿ ತಡಿ. ತವ್ರ ಮನೆಗೆ ಬಂದ ತಕ್ಷಣ ಗಂಡನ ಮರೆತು ಬಿಡೋದಲ್ಲ, ಗಂಡನ ಕಡೆನೂ ಲಕ್ಷ್ಯ ಇರಬೇಕು. ಹೋಗು ಫೋನ್ ಹಚ್ಚಿ ಹೇಳು ಏಟೊತ್ತಿದ್ರು ಬರ್ಬೇಕಂತ. ಅವ್ವ ಕರೆಯಾಕುಂತಾಳ, ಬರಾಕ ಬೇಕಂತ. ಅವ್ವ ಅಪ್ಪ ಇಬ್ಬರು ಕರಿ ಅಂತ ಅಂದಾರ ಅಂತ ಹೇಳಿ ಕರಿ. ಮನ್ಯಾಗ ಅಡುಗೆ ಚಲೋನ ತಂಗ ಮೀನದ ಫ್ರೈ, ಆಮೇಲೆ ಚಿಕನಿಂದ ಗ್ರೇವಿ, ಒಂದು ಸ್ವಲ್ಪ ಸುಕ್ಕ ಮಾಡಿ ಮಟನ್ ಚಲೋನ ತಂಗ ಮಟನ್ ಸಾರು ಮಾಡ್ತೀನಿ. ಹೆಂಗೋ ರೊಟ್ಟಿ ಅದಾವ ನಿನ್ನೆ ಕಟಗ ರೊಟ್ಟಿ, ಬೇಕಂದ್ರೆ ಅವರಿಗೆ ಇನ್ನೊಂದು ಸ್ವಲ್ಪ ಬಿಸಿ ರೊಟ್ಟಿ ಬೇಕಾದ್ರೆ ಮಾಡ್ತೀನಂತ. ಕರೆದು ಬಿಡು ಊಟಕ್ಕೆ. ಯವ್ವ ನೀನೇನು ಅನ್ಕೊಳಲ್ಲ ಅಂದ್ರೆ ನಾನೊಂದು ಮಾತು ಹೇಳಬೇ. ಹೇಳವ ಅದ್ರಾಗೇನೈತಿ? ಯವ್ವ ಲಲಿತನ್ನು ಮತ್ತು ಮಾಳವಮ್ಮನ್ನು ಹಂಗೆ ಪವ್ಯನ ಅವ್ರನ್ನೂ ನಮ್ಮ ಮನೆಗೆ ಊಟ ಕರೆದ್ಬಿಡಲ್ಲ. ಅವ್ರ ಮನ್ಯಾಗ ಮಾಡಿರೋ ಅಡುಗೆನೂ ಬೇಕಾದ್ರೆ ಇಲ್ಲಿಗೆ ತೊಗೊಂಬರ್ಲಿ, ಅಷ್ಟರು ಕೂತ್ಕೊಂಡು ಊಟ ಮಾಡ್ದಂಗೆ ಆಗುತ್ತೆ. ಹೌದಿಲ್ಲ? ಕರಿಯವ, ನಾನೇನು ಬ್ಯಾಡ್ ಅಂತೀನಿ. ನಾನು ಅವ್ರೇನು ಬೇರೆ ಮನೆಯಾರ, ಅವರು ನಮ್ಮ ಮನೆಯಾರು ಇದ್ದಂಗೆ. ಹೌದಿಲ್ಲ? ಕರಿ ಹೋಗು, ಅದ್ರಾಗೇನೈತಿ. ಬೇಕಾದ್ರೆ ಅವ್ರು ಬರ್ತೀನಂತ ಅಂದ್ರೆ ಹೇಳು, ನಾನು ಇನ್ನು ತಟಗ ರೊಟ್ಟಿ ಜಾಸ್ತಿನ ಮಡಿತೀನಿ. ಬೇಕಾರೆ ಇವನ್ನ ಅಡುಗೆನೂ ಜಾಸ್ತಿ ಮಾಡ್ತೀನಂತ. ಸರಿನಾ? ಏನನ್ನೋದು ಕೇಳಿ ಹೇಳು ನನಗೆ. ಸರಿ ಆತವೆ. ನಮ್ಮವ್ವ ಬಂಗೋರ ಹುಚ್ಚ ಹುಡುಗಿ. ಮಾದಿ ಏನ್ರಿ ನೀವು ಎಷ್ಟೊತ್ತು ಹೋಗಿರಿ ಬಜಾರಕ್ಕೆ? ಪ್ಯಾಟಿಗೆ ಹೋಗಿ ತೊಗೊಂಬರ್ತೀನಂತ ಅಂದವರು ಎಷ್ಟೊತ್ತದ ನಾಷ್ಟನೂ ಮಾಡಿಲ್ಲ ಏನಿಲ್ಲ. ಅಣ್ಣ ಬಾ ಅಣ್ಣ ಕುತ್ಕೊಪ್ಪ, ಚಾ ಮಾಡ್ತೀನಿ ಬರ್ರಣ್ಣ. ಇಲ್ಲವ ತಂಗಿವ, ಚಾಗಿ ಏನು ಬೇಡ. ಇದು ಏನದು, ಈ ಇಬ್ರು ಪ್ಯಾಟಿಗೆ ಹೋಗಿದ್ವಲ್ಲ, ಬರಾಕ ಆಟೋನ ಲಗುನ ಬರಲಿಲ್ಲವ. ಅದು ಅಲ್ದ ನಮ್ಗೆ ಒಬ್ರು ಪರಿಚಯದಾರ ಸಿಕ್ಬಿಟ್ಟಿದ್ರ, ಹಾಗಾಗಿ ಇವನ್ನೆಲ್ಲ ತೊಗೊಂಬರೋದು ಒಂದು ಸ್ವಲ್ಪ ತಡ ಆತವ ಅಷ್ಟೆ. ಹೌದಣ್ಣ, ಇರ್ಲಿ ಬಿಡಣ್ಣ, ನಡೀತೈತಿ. ಅಂದಂಗೆ ನಾಷ್ಟನಾರ ಮಾಡಿ ಬರ್ರಿ. ನಾಷ್ಟ ಇವರು ನಾಷ್ಟ ಮಾಡಿಲ್ಲ ಏನಿಲ್ಲ, ನೀನು ಮಾಡಿಲ್ಲ ಅಂತ ಅನಿಸ್ತೈತಿ. ಬಾ ಅಣ್ಣ. ಇಲ್ಲವ ಬೇಡ, ಮನೆಯಾಗ ಕಾಯ್ತಿರ್ತಾರೆ ಎಲ್ಲರೂ. ಅದು ಅಲ್ದ ಆಗಲೇ ಹೊತ್ತಾಗ್ಬಿಟ್ಟೈತಿ. ನಾ ನೋಡಿದ್ರೆ ಈಗಿನ ತೊಗೊಂಬರಾಕೊಂತೀನಿ, ಅವ್ರು ಮಾಡಷ್ಟಿಗೆ ಹೊತ್ತಾಗ್ಬಿಡ್ತೈತಿ. ಮತ್ತು ಮಧ್ಯಾಹ್ನ ಊಟಕ್ಕೆಲ್ಲ ಅದಕ್ಕೆ ಹೋಗಿನಮ್ಮ. ಎಣ್ಣ ನೀನೇನು ಅನ್ಕೊನಲ್ಲ ಅಂದ್ರೆ ನಾನೊಂದು ಮಾತು ಹೇಳ. ಹೇಳವ, ಅದ್ರಾಗ ಏನೈತಿ ಹೇಳು, ಏನಂತಂದು.
ಅದು ಎಣ್ಣ ಮತ್ತು ನಿಮ್ಮ ಮನ್ಯಾಗ ನಮ್ಮ ಮನ್ಯಾಗ ಅಂತ ಎದಕ್ಕೆ ಎರಡೆರಡು ಕಡೆ ಅಡುಗೆ ಮಾಡೋದು ಇಲ್ಲೇ ಒಂದೇ ಕಡೆ ಅಡುಗೆ ಮಾಡಿಬಿಡ್ತೈತಿ ಬೇಕಾರೆ ಲಲಿತನ ಹಂಗೆ ರಾಧವನ್ನ ಅಕ್ಕಿನೂ ಇಲ್ಲಿಗೆ ಕಳಿಸ್ಬಿಡ್ರಿ ಇಲ್ಲೇ ಅಡುಗೆ ಮಾಡಿಬಿಡ್ತೈತಿ ಬೀಗರು ಪಾಪಿ ಅಲ್ಲಿ ಮತ್ತು ಲಲಿತವೂ ಇಲ್ಲ ಸವಿತವೂ ಇಲ್ಲ ಅಂದ್ರೆ ಅಲ್ಲೂ ಅಡುಗೆ ಸರಿ ಮಾಡಿರಂಗಿಲ್ಲ ಹಾಗಾಗಿ ಅಳಿಯಂದ್ರನ್ನ ಮತ್ತು ಬೇಕಾರೆ ಮಂಜಮ್ಮನ್ನ ಅವ್ರನ್ನೂ ಇಲ್ಲಿಗೆ ಊಟಕ್ಕೆ ಕರೆದ್ರಾತು ಅವರು ಬಂದು ಆರಾಮಾಗಿ ಊಟ ಗೀಟ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ ಮತ್ತು ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಯಾಕೆ ಅದಕ್ಕೆ ಎಲ್ಲ ಇಲ್ಲೇ ಮಾಡಿಬಿಡ್ತೀವಿ ಬಿಡ್ರಿ ಅಡುಗೆನ. ಹೌದಲ್ಲೇ ನನಗೆ ಪಿಲ್ಯಾನ ತಲೆ ಹೊಳ್ದಿಲ್ಲ ನೋಡು. ಹೌದು ನೋಡಿ, ಸುಮ್ಮನೆ ನಿಮ್ಮ ಮನ್ಯಾಗ ನಮ್ಮ ಮನ್ಯಾಗ ಅಂತ ಎದಕ್ಕೆ ನಿಮ್ಮ ಮನ್ಯಾಗ ಬೇಕಾದ್ರೆ ಇಲ್ಲ ನಮ್ಮ ಮನ್ಯಾಗ ಬೇಡ ನಿಮ್ಮ ಮನ್ಯಾಗ ಮಾಡೋಣ ಅಂದ್ರೆ ನಾವು ಬೇಕಾದ್ರೆ ನಿಮ್ಮ ಮನೆಗೆ ಬರ್ತೀವಂತ ಅಲ್ಲೇ ಮಾಡೋಣ. ಲೇ ನನ್ನ ಮನೆ ನಿನ್ನ ಮನೆ ಅಂತ ಬೇರೆ ಐತಾನೆ, ನೀನೇ ಹೇಳು. ಇಬ್ರದ್ದು ಒಂದ ಮನೆ ಓದಿಲ್ಲ. ಸರಿ, ತಂಗ್ಯವ ಹೇಳ್ದಂಗೆ ಇಲ್ಲೇ ಇದ ಮನ್ಯಾಗ ಅಡುಗೆ ಮಾಡಿದ್ರ ತಗೋ. ನಮ್ಮ ಮನೇನು ಮತ್ತೆ ಸಣ್ಣದೈತಾ, ಎಲ್ಲರೂ ಬಂದ್ರೆ ಕುತ್ಕೊಳಕ್ಕಾಗಲ್ಲ ನಿಂತ್ಕೊಳಕ್ಕಾಗಲ್ಲ. ನಿಮ್ದು ಹತ್ತಾಗ ಹಿತ್ತಲ್ದಾಗ ಒಂದು ಏನದು ಕ್ವಾಣಿ ಐತಲ್ಲ, ಅಲ್ಲಾದ್ರೂ ಅಷ್ಟು ಕುತ್ಕೊಂಡು ಆರಾಮಾಗಿ ಊಟ ಮಾಡ್ಬೋದು. ಸರಿ ತಗೋ, ತಂಗ್ಯಮ್ಮ ಹೇಳ್ದಂಗೆ ಇಲ್ಲೇ ಅಡುಗೆ ಮಾಡಿಬಿಟ್ರಾತು. ಹ್ಞೂ ಅಣ್ಣ, ಹೆಂಗೋ ನಾನು ನಿನ್ನೆ ರೊಟ್ಟಿನೂ ಬಡ್ದಿಟ್ಟಿನ, ಬೇಕಾದ್ರೆ ಇನ್ನೂ ಸ್ವಲ್ಪ ಬೇಕಂದ್ರೆ ಬಡಿತೀನಂತ. ಬಡ ರಾಧವನು ಬಂದಂದ್ರೆ ಮತ್ತು ನಮ್ಮ ಸವಿತವ ಲಲಿತವ ಅವ್ರೊಂಚೂರು ಕೈ ಜೋಡಿಸ್ಬಿಟ್ರಂದ್ರೆ ಬಡ ಅಡುಗೆನ ಆಗೋಗ್ಬಿಡ್ತೈತಿ. ಆಮೇಲೆ ಎಲ್ಲರೂ ಬಂದ್ರೆ ಹೊಟ್ಟೆ ತುಂಬ ಕುತ್ಕೊಂಡು ಒಂದೇ ಕಡೆ ಆರಾಮಾಗಿ ಊಟ ಮಾಡ್ಬೋದು. ಮತ್ತು ಅಲ್ಲಿ ಇಲ್ಲಿ ಎದಕ್ಕೆ ಬೇರೆ ಬೇರೆ ಕಡೆ. ನೀನು ಹೇಳೋದು ಬರೋಬ್ಬರಿನೇ ಐತವ. ಎಲ್ಲರೂ ಒಂದು ಕಡೆ ಕುತ್ಕೊಂಡು ಸೇರಿ ಊಟ ಮಾಡಿ ಎಷ್ಟು ದಿನ ಆಗ್ಬಿಟ್ಟಿತ್ತು. ಸರಿ ತಗೋವ, ನೀನು ಹೇಳ್ದಂಗೆ ಆಗಲಿ. ಇವತ್ತು ಎಲ್ಲರೂ ಇಲ್ಲೇ ಊಟ ಮಾಡಿದ್ರ ತಗೋ. ಯವ್ವ ಕಾಕ ಆರಾಮದಿಯಾ? ಹ್ಞೂನವ, ನಾ ಆರಾಮದೀನಿ ನೋಡು. ನೀನು ಆರಾಮದಿಯಾ? ಹ್ಞೂ ಕಾಕ, ನಾನು ಆರಾಮದೀನಿ. ಮನೆಗೆಲ್ಲರೂ ಆರಾಮದಾರ? ಹ್ಞೂನವ, ಮನ್ಯಾಗೆಲ್ಲರೂ ಆರಾಮದಾರ ನೋಡು. ಏನಂದ್ರವ ನಿನ್ನ ಗಂಡಗೆ ಫೋನ್ ಹಚ್ಚಿದ್ದೆಲ್ಲ? ಯವ್ವ ಬರಾಕ್ ಒಪ್ಕೊಂಡಾರ ನೋಡ್ಬೆ. ಚಂದ್ರಮಾವ ಮತ್ತು ಇವರು ನಮ್ಮ ಮನೆಯವ್ರು ಇಬ್ಬರು ಬರ್ತಾರಂತ. ಹಂಗೆ ಮತ್ತು ನೀವಿಬ್ಬರು ಅಷ್ಟೇ ಏನು ಬರ್ತೀರಿ, ಮಾವರಿಗೂ ಕರ್ಕೊಂಬಂದ್ಬಿಡ್ರಿ. ಮತ್ತು ಮಾವರ್ಗೂ ಅಲ್ಲಿ ಊಟ ಸರಿ ಹೊಂದಂಗಿಲ್ಲ, ಅವ್ರನ್ನೂ ಕರ್ಕೊಂಬಂದ್ಬಿಡ್ರಿ ಅಂತ ಹೇಳಿದೆ. ಹ್ಞೂ ಅಂತ ಅಂದಾರ. ಸರಿತವ, ನಿಮ್ಮವ್ವ ಒಂದು ನಿನ್ನ ಗಂಡನ ಮನೆಗೆ ಯಾರ್ಯಾರು ಅದಾರ ನೋಡು, ಅಷ್ಟು ಊಟ ಕರೆದು ಬಿಡುವ. ಮಂಜಮ್ಮ, ಆಮೇಲೆ ನಿಮ್ಮ ಅತ್ತಿ ಮಾವ, ಆಮೇಲೆ ಆಕಿ ನಿಮ್ಮ ನಾದ್ನಿ ಯಾರ್ಯಾರು ಅದಾರ ನೋಡು, ಅಷ್ಟ್ರಿಗೂ ಕರ್ದ ಬಿಡು, ಕರ್ಕೊಂಡ ಬಂದ್ಬಿಡ ಅನ್ನೋ ಊಟಕ್ಕೆ. ಇಲ್ಲೇ ನಾ ಅಲ್ಲಿ ಮತ್ತು ಈಗ ಶಾಮಣ್ಣವ್ರ ಮನೆಯಾಗೇನು ಅಡುಗೆ ಮಾಡ್ಸೋದು ಬೇಡ. ಅಷ್ಟು ತಂದಿದ್ದು ಇಲ್ಲೇ ಇರಲಿ, ಇಲ್ಲೇ ಅಷ್ಟು ಸೇರಿ ಅಡುಗೆ ಮಾಡಿಬಿಡ್ರಿ. ಅಷ್ಟು ಊಟ ಮಾಡಿಬಿಡಕ್ಕೆ ಬರ್ತೈತಿ. ಭಾಳ ದಿನ ಆಗೈತೆ ಎಲ್ಲರೂ ಸೇರಿ ಊಟ ಮಾಡಿ. ಹೌದಾ ಯಪ್ಪ? ಚಲೋ ಐತೆ ನೋಡಪ್ಪ, ಭಾಳ ದಿನ ಆಯ್ತಪ್ಪ ನಾವು ಎಲ್ಲರೂ ಸೇರಿ ಕುತ್ಕೊಂಡು ಊಟ ಮಾಡಿ. ಸರಿ ತಗೋಯಪ್ಪ, ನಾ ಈಗಲೇ ಹೇಳ್ತೀನಿ ಫೋನ್ ಹಚ್ಚಿ. ಸರಿನವ, ಆತು ಹೇಳೋಗ. ಸರಿ ತಗೋರವ, ಹಂಗಾರ ಈ ಚೀಲ ಇಲ್ಲೇ ಇರಲಿ. ನಾ ಮನೆಗೆ ಹೋಗಿ ಹೇಳಿ ಮನೆಯಾಗಿರೋ ಅಷ್ಟು ಇಲ್ಲಿಗೆ ಕಳಿಸ್ತೀನಿ ಅಂತ ತಗೋರವ. ಸರಿ ಆಯ್ತಣ್ಣ. ಅಲ್ಲಿ ನಾವ ಹೋಗಿ ಮಂಜಪ್ಪನ ಕರ್ಕೊಂಬಂದ್ಬಿಡಂಬ. ಪಾಪ ಅವನು ಒಬ್ಬನೇ ಇರ್ತಾನ ಹೊಲದಾಗ, ನಾವು ಅಡ್ಡಾಡ್ದಂಗೆ ಆಗುತ್ತೆ. ನಾವು ಹೋಗಿ ಹೊಲ್ದಾಗ ಹೋಗಿ ಮಂಜಪ್ಪನ ಕರ್ಕೊಂಬರಷ್ಟಿಗೆ ಮನೆಯಾಗೆಲ್ಲ ಅಡುಗೆ ರೆಡಿ ಇದ್ಬಿಡ್ತೈತಿ. ಹೌದಿಲ್ಲ? ಹೌದಲ್ಲ? ಹೌದೌದು, ನೀ ಹೇಳೋದು ಬರೋಬ್ಬರಿನೇ ಐತಿ. ಫೋನಾಗ ಹಚ್ಚಿ ಕರಿಯೋಕ್ಕಿಂತ ನಾವ ಹೋಗಿ ಕರೆದ್ರೆ ಇನ್ನೂ ಖುಷಿ ಆಕ್ಕನವ. ಸರಿ ನಡಿ, ಹಂಗಾರ ನಾನು ಬಂದೇ ಬಿಡ್ತೀನಿ. ಅಲ್ಲಿ ನಿಮ್ಮ ಮನೆ ತಾಲ ಹೋಗಿ ಹೇಳಿ ಆ ಕಡೆ ಹೊಲ್ದಾಗ ಹೋದ್ರ ಆತ್ ನಡಿ. ಸರಿ ಬಾ ಹಂಗಾರ. ನೋಡ್ಲಿ, ಭಾಳ ಮಂದಿ ಬರಾಕುಂತಾರ, ಎಲ್ರಿಗೂ ಆಗಂಗ ಅಡುಗೆ ಮಾಡು. ಮತ್ತೇನಾರ ಅಕಸ್ಮಾತ್ ಇಲ್ಲ ಅಷ್ಟ್ರಿಗೂ ಆಗಂಗಿಲ್ಲ, ಕಮ್ಮಿ ಬೀಳ್ತೈತಿ ತಂದಿದ್ರಾಗಂತ ಅನ್ನಂಗೆ ಏನಾರ ಇದ್ರ ಲಘೂನ ಫೋನ್ ಹಚ್ಚಿ ಹೇಳ್ಬಿಡು. ಯಾಕಂದ್ರೆ ಗವಿ ಮತ್ತು ಪವ್ಯ ಇಬ್ರು ಪ್ಯಾಟೆಗಾದಾರ, ಇನ್ನೂ ಬಂದಿಲ್ಲ ಅವರು. ಅವ್ರಿಗೆ ಹೇಳ್ತೀನಂತ ಬರೋ ಮುಂದೆ ತೊಗೊಂಬರ್ತಾರ ಅವರು. ಆಯ್ತು ತಗೋರಿ, ಈಗ ತಂದಿದ್ರಾಗ ಆಕೈ ತಗೋರಿ. ಯಾ ನಮ್ನಿ ತಂದಿರಿ? ಇದು ಆಗಂಗಿಲ್ಲನ? ಅದೊಂದು ಸಾರು ಸುಕ್ಕ ಮತ್ತು ಇದೇನದ ಮೀನದ ಫ್ರೈ ಅದನ್ನೆಲ್ಲ ಮಾಡ್ತೀವಲ್ಲ, ಎಲ್ಲ ಆಕೈ ತಗೋರಿ, ಕೊಡ್ರಿ ನೀವು. ಸರಿ, ಹಂಗೆ ಒಂದಿಷ್ಟು ತತ್ತಿನೂ ಕುದಿಸಿಟ್ಬಿಡು. ತತ್ತಿನೂ ತಿಂತಾರ. ಒಂದಿಷ್ಟು ತತ್ತಿ ಕುದಿಸಿಟ್ಟಿರ, ಮತ್ತು ಏನಾರ ತತ್ತಿಯಾಗಿ ಏನಾರ ಮಾಡಂಗಿದ್ರೆ ಅದನ್ನೊಂದು ಮಾಡಿ. ಹಂಗಂದ್ರೆ ಈಡಾಕೈತಿ, ಇಲ್ಲಾಂದ್ರೆ ಮತ್ತೆ ಕಮ್ಮಿ ಬಿದ್ದು ಬಿಡ್ತೈತಿ ಎಲ್ರಿಗೂ. ಸರಿ ಆಯ್ತು ತಗೋರಿ. ಅಷ್ಟು ಊಟಕ್ಕೆ ಬರ್ತಾರೆ ಮನೆಗೆ. ಲಘುನ ಅಡುಗೆ ಎಲ್ಲ ಮಾಡಿ ಮುಗಿಸ್ಕೊಂಡು ಒಂದು ಕಡೆ ಇಟ್ಟು ಆರಾಮಾಗಿ ಎಲ್ಲರೂ ಕೂತ್ಕೊಂಡು ಊಟ ಮಾಡಕ್ಕೆ ಬರ್ತೈತಿ. ಲಘುನ ಅಡುಗೆ ಒಂದು ಚಲೋ ಮಾಡ್ಬೇಕಾಗಲೇ ಹೊತ್ತಾಗ್ಬಿಟ್ಟೈತಿ. ಸವಿತಾ, ಲಘುನ ಬಾರವ ಒಂದು ತಟಗ ಸಹಾಯ ಮಾಡ್ಬಾವ. ಒಬ್ಬೇಕಿನಿ ಮತ್ತು ಲಲಿತಾ ಬರೋವರೆಗೂ. ಬೇಯವ್ವ ಬಂದೆ. ಲಲಿತವಾ, ಲಲಿತವಾ. ಕಾಕ ಈಗ ಬಂದೇನೆ ಪ್ಯಾಟಿಯಿಂದ? ಇದೇನಿಲ್ಲ, ಇದು ಪ್ಯಾಟಿಯಿಂದ ಏನು ಇದು ತೊಂಬ ಅಂತಂದ್ರೆ ನೀನು ಹಂಗೆ ಕೈ ಬೀಸ್ಕೊಂಬಂದಿಯಲ್ಲ, ಎಲ್ಲೈತಿ ಚೀಲ? ಯವ್ವ ಎಲ್ಲ ತಂದೈತಿ. ನೀ ಏನೇನು ಹೇಳಿದ್ದೆಲ್ಲ ಅಷ್ಟು ತಂದೈತಿ. ಎಲ್ಲ ಇದು ಮಲ್ಲಪ್ಪರ ಮನ್ಯಾಗ ಅಡುಗೆ ಮಾಡಕ್ಕೆ ಕುಂತೈತಿ. ಹೆಂಗೆ ಈಗ ಬೀಗ್ರ ಮನ್ಯಾಗೂ ಅಡುಗೆ ಮಾಡಕ್ಕೆ ಲಲಿತವನು ಇಲ್ಲ, ಸವಿತವನು ಇಲ್ಲ. ಇವ್ರ ಅತ್ತಿಗೂ ಅಷ್ಟು ಅಡುಗೆ ಮಾಡಕ್ಕೆ ಬರಂಗಿಲ್ಲಲ್ಲ. ಅದಕ್ಕೆ ಅವ್ರಷ್ಟು ಊಟಕ್ಕೆ ಕರೆದೈತಿ. ನಾವು ಅಷ್ಟು ಮನೆಯನ್ನಾರು ಅಲ್ಲೇ ಮಲ್ಲಪ್ಪರ ಮನೆಯಾಗ ಊಟ ಮಾಡಿದ್ರಾತು. ಅದಕ್ಕೆ ನಾವು ತಂದಿದ್ದು ಅಲ್ಲೇ ಇಟ್ಟೈತಿ. ಲಲಿತವ, ನೀನು ಮತ್ತು ನಿಮ್ಮ ಚಿಗವ್ವ ಅಷ್ಟು ಅಲ್ಲಿಗೆ ಹೋಗ್ಬಿಡ್ರವ. ಮತ್ತು ಒಂದು ಸ್ವಲ್ಪ ಅವರಿಗೂ ಸಹಾಯ ಮಾಡಿರಿ. ಒಬ್ರಿಗೆ ಅಂದ್ರೆ ಅಷ್ಟ್ರಿಗೂ ಅಡುಗೆ ಮಾಡಕ್ಕಂದ್ರೆ ಆಗಂಗಿಲ್ಲವ. ಸರಿ ಕಾಕ, ಆಯ್ತು, ಅಲ್ಲಿಗೆ ಹೋಗ್ತೇವೆ ಬಿಡ್ರಿ. ಚಲೋ ಆತು ಬಿಡು. ಎಲ್ಲರೂ ಸೇರಿ ಕುತ್ಕೊಂಡು ಊಟ ಮಾಡಿ ಭಾಳ ದಿನ ಆಗಿಬಿಟ್ಟಿತ್ತು. ಚಲೋ ಕೆಲಸನ ಮಾಡಿದ್ರಿ. ಅಂದಂಗೆ ಅಳಿಯಂದ್ರಿಗೆಲ್ಲ ಫೋನ್ ಹಚ್ಚಿ ಹೇಳ್ಬೇಕಿಲ್ಲ ನೀವು?
ಯಮ್ಮ ಹೇಳಿದ್ದೆ ನಾನು ಅವರು ಬರ್ತೀನಂತ ಅಂದಿದ್ರು ಆದ್ರೆ ನಾನು ಇಲ್ಲಿಗೆ ಬಾ ಅಂತ ಅಂದಿದ್ದೆ. ಇವಾಗ ಪ್ಲ್ಯಾನ್ ಅಲ್ಲಿಗೆ ಆಗೈತಲ್ಲ, ಮತ್ತೆ ಫೋನ್ ಹಚ್ಚಿ ಹೇಳ್ತೀನಿ ತಗೋಬೆ. ಹ್ಞೂ ಆತವ ಹೇಳ್ರಿ, ನೀವು ಫೋನ್ ಹಚ್ಚಿ ಹೇಳಂಗೆ ಹೇಳ್ರಿ. ನಾನು ಮತ್ತು ಮಲ್ಲಪ್ಪ ಇಬ್ಬರಿಗೆ ಹೊಲದ ಕಡೆನೇ ಹೊಂಟಿವಿ. ಅಲ್ಲೇ ಇರ್ತಾರೆ ನಿನ್ನ ಗಂಡ ಕೃಷ್ಣ ಮತ್ತು ಮಂಜಪ್ಪ ಎಲ್ಲ ಅಲ್ಲೇ ಇರ್ತಾರಲ್ಲ. ನಾವು ಊಟದ ಟೈಮಿಗೆ ಅವ್ರನ್ನ ಕರ್ಕೊಂಡು ಬಂದುಬಿಡ್ತೀನಂತ. ನೀವು ಅಡುಗೆದು ಏನೇನು ವ್ಯವಸ್ಥೆ ಐತೆ ನೋಡು, ಅದನ್ನೆಲ್ಲ ಒಂದು ಸ್ವಲ್ಪ ಮುಂದೆ ನಿಂತ್ಕೊಂಡು ಮಾಡ್ರವ. ಸರಿ ಆಯ್ತು ಕಾಕ, ನಾವು ಈಗ ಹೋಗ್ತೀವಿ ಅಲ್ಲಿಗೆ ಸವಿತಾನವ್ರ ಮನೆಗೆ. ನೀವೇನು ಚಿಂತೆ ಮಾಡಬೇಡ್ರಿ, ಆರಾಮ್ ಊಟದ ಟೈಮಿಗೆ ಬಂದುಬಿಡ್ರಿ ಲಗುನ. ಅನ್ನಂಗೆ ಅಯ್ಯೋ ಪವ್ಯ ಬಂದಿಲ್ಲಲ್ಲ. ಪವ್ಯ ಅಂದು ಏನೋ ಕೆಲಸ ಆಯ್ತಂತ. ಅವನು ಮತ್ತು ಗವಿ ಇಬ್ಬರು ಒಟ್ಟಿಗೆ ಬರ್ತಾರಂತ. ಅವ್ರು ಊಟ ಟೈಮಿಗೆ ಬರ್ಬೋದು. ನೀವು ಲಘು 1 ಗಂಟೆ 1:30 ಅನ್ನಷ್ಟಿಗೆ ಅಡುಗೆ ಮುಗಿಸ್ಬಿಡ್ತೇವ. ನಾವು ಅವ್ರ ಕರ್ಕೊಂಬಂದ್ಬಿಡ್ತೀವಿ ಅಷ್ಟೊತ್ತನ್ನಷ್ಟಿಗೆ. ಈಗ ನಾವು ಹೊಲ್ದಾಗ ಹೋಗಿ ಅವ್ರನ್ನ ಹೇಳಿ ಕರ್ಕೊಂಬರೋದು ಅಷ್ಟೊತ್ತಾಗುತ್ತೆ. ಲಘುನ ಮುಗಿಸ್ಬಿಟ್ರೆ ಅವ. ಸರಿ ಆಯ್ತು ಕಾಕ. ನಡಿ ನಾವು ಹೊಲಕ್ಕೆ ಹೋಗಿ ಮೊದಲು ಕರ್ಕೊಂಬರೋಣ ಮಂಜಪ್ಪ ಅವ್ರನ್ನ. ಸರಿ ಅಂದಂಗೆ ಅಲ್ಲಿ ಇಲ್ತವ ಯಮ್ಮ, ಅಲ್ಲಿಗೆ ಮನೆ ಕಡೆನ ಹೋಗ್ರಿ. ಮತ್ತೆ ಸರಿನಾ, ಲಗುನ ಹೋಗ್ಬಿಡ್ರಿ. ಎಲ್ಲರೂ ಹೋಗ್ಬಿಡ್ರಿ, ಕದ ಚಿಲ್ಕ ಹಾಕೊಂಡು ಕಿಲಿ ಹಾಕೊಂಡು ಹೋಗ್ಬಿಡ್ರಿ. ಆರಾಮ್ ಊಟ ಮುಗಿಸ್ಕೊಂಡು ಮಾತಾಡಿ ರಾತ್ರಿ ಅಥವಾ ಸಂಜೆ ಮುಂದೆ ಯಾವಾಗ ಬಂದ್ರೆ ಆತ ಈ ಕಡೆ. ಸರಿ ಆಯ್ತು ತಗೋರಪ್ಪ, ನಾವು ಹೋಗಿಬಿಡ್ತೀವಿ. ಮತ್ತೆ ಅಲ್ಲೂ ಮಾಧವ ಒಬ್ಬಕ್ಕೆ ಕಳ ಅಡುಗೆ ಮಾಡಕ್ಕೆ ಸವಿತಾವ ಮಾಧವ ನಾವು ಹೋಗ್ತೀವಿ ತಗೋಪ್ಪ. ಸರಿ ಆಯ್ತು ರೀ ಅಮ್ಮ. ನಡಿಯವ್ವ, ನಿಮ್ಮ ಚಿಗವ್ವ ನಿನ್ನೆ ಒಂದಿಷ್ಟು ರೊಟ್ಟಿ ಬಡ್ದಿಟ್ಟಿಲ್ಲ. ಒಂದಿಷ್ಟು ರೊಟ್ಟಿ ಕಟ್ಕೋ. ಮತ್ತು ಅಲ್ಲಿ ಏನದಾವ ನೋಡೋಣ. ಮತ್ತೆ ಬೇಕಂದ್ರೆ ಮಾಡಕ್ಕೆ ಬರ್ತೈತಿ. ನಿಮ್ಮ ಚಿಗೋನ್ ಕರ್ಕೊಂಡು ಹೋಗೋಣ ನಡಿ, ಮತ್ತೆ ಹೊತ್ತಕೈತಿ ಲಗುನ ನಡಿ. ಸರಿ ಬೇ ಅಮ್ಮ.